ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ. ಇವತ್ತು ನಾವು ಮೈಕ್ರೋಸಾಫ್ಟ್ ಎಕ್ಸೆಲ್ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನ ಓಪನ್ ಮಾಡೋಣ. ಈಗ ನಾವು ಓಪನ್ ಮಾಡ್ತಾ ಇದ್ದಾಗೆ ನಮಗೆ ಒಂದು ಬ್ಲಾಂಕ್ ವರ್ಕ್ ಬುಕ್ ಅನ್ನೋ ಆಪ್ಷನ್ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನಾವು ಬಹಳಷ್ಟು ಟ್ಯಾಬ್‌ಗಳನ್ನ ನೋಡಬಹುದು. ಹೋಮ್, ಇನ್ಸರ್ಟ್, ಪೇಜ್ ಲೇಔಟ್, ಫಾರ್ಮುಲಾಸ್, ಡೇಟಾ, ರಿವ್ಯೂ, ವ್ಯೂ ಮತ್ತು ಹೆಲ್ಪ್. ಇದರಲ್ಲಿ ಬಹಳಷ್ಟು ಆಪ್ಷನ್ಸ್‌ಗಳು ಕೂಡ ಬರುತ್ತೆ. ಅದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಮುಂದಿನ ಸೆಷನ್‌ಗಳಲ್ಲಿ ನೋಡೋಣ. ಇದಕ್ಕೂ ಮುಂಚೆ ಫೈಲ್ ಅನ್ನೋ ಆಪ್ಷನ್ ಕೂಡ ಇರುತ್ತೆ. ಇಲ್ಲಿ ಕೂಡ ಬಹಳಷ್ಟು ಆಪ್ಷನ್‌ಗಳು ಬರುತ್ತೆ. ಅದರ ಬಗ್ಗೆ ಕೂಡ ನಾವು ಆಮೇಲೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಈಗ ನಾನು ಕೆಲವೊಂದು ಎಕ್ಸಾಂಪಲ್‌ಗಳಿಗೋಸ್ಕರ ಒಂದು ರಾಂಡಮ್ ವ್ಯಾಲ್ಯೂಸ್‌ನ ಇಲ್ಲಿ ಎಂಟರ್ ಮಾಡ್ತೀನಿ. ಇಲ್ಲಿ ನ್ಯೂಮರಿಕಲ್ ವ್ಯಾಲ್ಯೂಸ್ ಅಂತಾನೆ ಅಲ್ಲ, ನಮಗೆ ಇಷ್ಟ ಬಂದಿದ್ದ ವ್ಯಾಲ್ಯೂಸ್ ಕೂಡ ಎಂಟರ್ ಮಾಡಬಹುದು. ಅದು ಆಲ್ಫಾಬೆಟಿಕಲ್ ಆಗಿರ್ಬೋದು, ನ್ಯೂಮರಿಕಲ್ ಆಗಿರ್ಬೋದು ಅಥವಾ ಕಾಂಬಿನೇಷನ್ ಆಫ್ ಬೋತ್ ನ್ಯೂಮರಿಕಲ್ ಅಂಡ್ ಆಲ್ಫಾಬೆಟಿಕಲ್ ಏನ್ ಬೇಕಾರೋ ಆಗಿರ್ಬೋದು. ಈಗ ನಾವು ಮೊದಲನೇದಾಗಿ ಏನ್ ಅರ್ಥ ಮಾಡ್ಕೋಬೇಕು? ಒಂದು ಸೆಲ್. ಸೆಲ್ ಅಂದರೆ ಏನು? ಸೆಲ್ ಇಸ್ ಅನ್ ಇಂಟರ್ಸೆಕ್ಷನ್ ಆಫ್ ರೋ ಅಂಡ್ ಅ ಕಾಲಮ್. ಒಂದು ರೋ ಮತ್ತೆ ಕಾಲಮ್ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತಲ್ಲ ಅದು ಒಂದು ಸೆಲ್ ಆಗುತ್ತೆ. ಎಕ್ಸಾಂಪಲ್, ಇದು ಒಂದು ಪರ್ಟಿಕ್ಯುಲರ್ ಸೆಲ್ ಆಗುತ್ತೆ. 1, 2, 3 ಅನ್ನೋದು ಕೂಡ ಒಂದು ಸೆಲ್ ಆಗುತ್ತೆ. DEF ಇದು ಒಂದು ಕೂಡ ಒಂದು ಸೆಲ್ ಆಗುತ್ತೆ. ಇದೆಲ್ಲ ಸೆಲ್ಸ್ ಆದ್ರೆ ರೋ ಮತ್ತೆ ಕಾಲಮ್ ಬಗ್ಗೆ ನಾನು ಹೇಳ್ತಾ ಇದ್ದೀನಲ್ಲ, ಈ ರೋ ಮತ್ತೆ ಕಾಲಮ್ ಅಂದ್ರೆ ಏನು? ಇಲ್ಲಿ ನಾವು ಹಾರಿಜಾಂಟಲ್ ಆಗಿ ಏನ್ ನೋಡ್ತೀವಲ್ಲ, ಇದು ರೋ. ಇದು ರೋ 1, ಇದು ರೋ 2, ಇದು ರೋ 3 ಹೀಗೆ ಹೋಗ್ತಾ ಇರುತ್ತೆ. ಹಾಗಾದ್ರೆ ಕಾಲಮ್ ಅಂದ್ರೆ ಅದು ವರ್ಟಿಕಲ್ ಅಂದ್ರೆ ಎ, ಬಿ, ಸಿ, ಡಿ ಹೀಗೆ ಹೋಗ್ತಾ ಇರುತ್ತೆ. ಇದು ರೋಸ್ ಅಂಡ್ ಕಾಲಮ್ಸ್, ಅದರ ಇಂಟರ್ಸೆಕ್ಷನ್ ಅಂದ್ರೆ ಸೆಲ್. ಈಗ ನಾವು ಸಿಂಪಲ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನು ಈ ಪರ್ಟಿಕ್ಯುಲರ್ ವ್ಯಾಲ್ಯೂಸ್‌ನ ಆಡ್ ಮಾಡಬೇಕು ಅಂತ ಅನ್ಕೊಂಡಾಗ ಈಕ್ವಲ್ ಟು ಈ ಪರ್ಟಿಕ್ಯುಲರ್ ಸೆಲ್ ಅಂದ್ರೆ A1 ಪ್ಲಸ್ A2 ಪ್ಲಸ್ A3 ಅಂತ ಮಾಡಿ ಎಂಟರ್ ಮಾಡ್ತೀನಿ. ಆವಾಗ ನನಗೆ ಅಡಿಷನ್ ವ್ಯಾಲ್ಯೂ ಸಿಗುತ್ತೆ. ಅದೇ ತರ ನಾನು ಸಬ್ಟ್ರಾಕ್ಷನ್ ಮಾಡಬೇಕು ಅನ್ಕೊಂಡಾಗ ಈಕ್ವಲ್ ಟು ಇದು ಮೈನಸ್ A3 ಮೈನಸ್ A1 ಅನ್ನ ನೀಡ್ತೀನಿ. ನಾನು ಏನಕ್ಕೆ ಈ ತರ ನೀಡ್ತಾ ಇದ್ದೀನಿ ಅಂತಂದ್ರೆ ಅದು ಯಾವ ಹೈಯೆಸ್ಟ್ ವ್ಯಾಲ್ಯೂ ಇದೆ ಆ ವ್ಯಾಲ್ಯೂ ಪರ್ಟಿಕ್ಯುಲರ್ ಬೇಸ್ಡ್ ಮೇಲೆ ಮಾಡ್ತಾ ಇದ್ದೀನಿ. ನಮಗೆ ಹೇಗೆ ಬೇಕೋ ಅದನ್ನು ಕೂಡ ಆಮೇಲೆ ಮಾಡಬಹುದು. ನೋಡಿ, ಹೀಗೆ ಮಾಡೋದ್ರಿಂದ ನನಗೆ ಸಬ್ಟ್ರಾಕ್ಷನ್ ವ್ಯಾಲ್ಯೂ ಕೂಡ ಬಂದಿದೆ. ಅದೇ ರೀತಿ ನಾವು ಮಲ್ಟಿಪ್ಲಿಕೇಶನ್ ಟ್ರೈ ಮಾಡೋಣ. ಈಕ್ವಲ್ ಟು ಇದು A1 ಇಂಟು A2 ಇಂಟು A3 ಮಾಡಿ ಎಂಟರ್ ಮಾಡಿ. ಇದೇ ರೀತಿ ನೀವು ಹಲವಾರು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಕೂಡ ಮಾಡಬಹುದು. ಡಿವಿಷನ್ ಇರಬಹುದು ಅಥವಾ ಇನ್ಯಾವುದೇ ರೀತಿಯ ಕ್ಯಾಲ್ಕುಲೇಷನ್ಸ್ ಕೂಡ ನೀವು ಮಿಕ್ಸೆಡ್ ಅಂದ್ರೆ ಅಡಿಷನ್ ಪ್ಲಸ್ ಸಬ್ಟ್ರಾಕ್ಷನ್ ಆರ್ ಡಿವಿಷನ್ ಅಂಡ್ ಮಲ್ಟಿಪ್ಲಿಕೇಶನ್ ಮಲ್ಟಿಪಲ್ ಪ್ಯಾರಾಮೀಟರ್ಸ್ ಇಟ್ಕೊಂಡು ನೀವು ಕೂಡ ಎಕ್ಸಿಕ್ಯೂಷನ್ ಮಾಡಬಹುದು. ಅಡಿಷನ್ ಮಾಡಕ್ಕೆ ಸಬ್ಟ್ರಾಕ್ಷನ್ ಮಾಡಕ್ಕೆ ಇದೇ ಫಾರ್ಮುಲಾಗಳಿದೆಯಾ, ಬೇರೆ ಫಾರ್ಮುಲಾಗಳೇ ಇಲ್ವಾ ಅಂತ ಅನ್ಕೋಬೇಡಿ. ಬಹಳಷ್ಟು ಫಾರ್ಮುಲಾಗಳಿದೆ. ಅದನ್ನ ಹೇಗ್ ಮಾಡೋದು ಅಂತ ಫಾರ್ಮುಲಾಸ್ ಅನ್ನೋ ಒಂದು ಸೆಷನ್ ಅಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ಕೂಡಲೇ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.